ನಾವು ಹೆತ್ತವ್ರು ಬರೀ ಹೆಸರಿಗೆ ಮಾತ್ರ ಆಗ್ಬಿಟ್ಟಿದ್ದೀವ್ರಿ. ಈಗೆಲ್ಲ ಅವನ ಅತ್ತೆ ಬನ್ನಾರೆ ಅವನಿಗೆ. ಅವತ್ತು ನನ್ನನ್ನು ಹೇಗೆ ಆಸ್ಪತ್ರೆಯಿಂದ ಓಡಿಸ್ಬಿಟ್ರು ಗೊತ್ತಾ? ಅಭಯ್, ಹೇಳೋ ಮಗನ ಹೇಗಿದೀಯಾ? ಅಂತೂ ಮಿನಿಸ್ಟ್ರು ಮಗನ ಮದುವೆ ಮಾಡಿಸೇ ಬಿಟ್ಟೆ. ಗ್ರೇಟ್ ಕಣೋ. ನಿನ್ನೆ ಟಿವಿಲಿ ನಿನ್ನ ಪ್ರೋಗ್ರಾಮ್ ನೋಡಿದೆ, ತುಂಬಾ ಖುಷಿ ಆಯ್ತು. ಬಟ್ ನಾನಿಲ್ಲಿ ಖುಷಿಯಾಗಿಲ್ಲ ಡ್ಯಾಡ್. ಯಾಕೋ, ಏನಾಯ್ತು? ನಾನಿಲ್ಲಿ ನನ್ನ ಸೀನಿಯರ್ಗೋಸ್ಕರ ಭವಾನಿಪುರದ ಬೀದಿಲಿ ಒಬ್ಬನೇ ಬೀದಿ ಅಲಿತಾ ಇದ್ದೇನೆ. ನನ್ನ ಸೀನಿಯರ್ ಮೈ ಗಾಡ್, ಅಂದ್ರೆ ಈಗ ಶಾಲಿನಿ? ಗೊತ್ತಿಲ್ಲ ಡ್ಯಾಡ್. ನಿನ್ನೆವರೆಗೂ ಚೆನ್ನಾಗೇ ಇದ್ದವರು, ಪೂಜೆ ಮಾಡಿ ಸಾರಿ ಕೇಳಿದವರು, ಇನ್ಮೇಲೆ ನಿನ್ನ ಜೊತೆ ಚೆನ್ನಾಗೇ ಇರ್ತೀನಿ ಅಂದವರು, ಈಗ ಇದ್ದಕ್ಕಿದ್ದಂಗೆ ಯಾಕೆ ಹಿಂಗೆ ಮಾಡಿದ್ರು, ಯಾರಿಂದ ಹಿಂಗೆ ಮಾಡಿದ್ರು ಒಂದು ಅರ್ಥ ಆಗ್ತಾ ಇಲ್ಲ. ಶಾಂತಿ, ನೀನೇನಾದ್ರೂ ಶಾಲಿನಿನ ಮೀಟ್ ಮಾಡಿದ್ಯಾ? ನಿನ್ನೆ ಕೇಳ್ತಿರೋದು. ನಾನು ಯಾಕೆ ಅವಳನ್ನು ಮೀಟ್ ಮಾಡಲಿ? ನಂಗೇನೋ ಗೊತ್ತೇ ಇಲ್ಲ. ಇಂಥ ವಿಷಯದಲ್ಲಿ ದಯವಿಟ್ಟು ಹುಡುಗಾಟ ಆಡಬೇಡ, ಸುಳ್ಳು ಹೇಳ್ಬೇಡ. ನೀನು ಹೇಳೋ ಒಂದೇ ಒಂದು ಸುಳ್ಳು ನನ್ನ ಇಡೀ ಜೀವನನೇ ಬಲಿ ತಗೊಂಡ್ಬಿಡುತ್ತೆ. ಅಯ್ಯೋ ಬಂಗಾರಿ, ಹಾಗೆಲ್ಲ ಮಾತಾಡ್ಬೇಡ್ವಾ, ಬಿಡ್ತವನು. ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಹೇಳು ಮಾಮ್. ಸೀನಿಯರ್ ಹತ್ರ ನೀನೇನಾದ್ರೂ ಜಗಳ ಆಡ್ದ್ಯಾ? ಇಲ್ಲಪ್ಪ, ಹಾಗೇನು ಇಲ್ಲ. ಶಾಂತಿ, ನೀನು ಮಾತಾಡ್ತಿರೋದನ್ನ ನೋಡಿದ್ರೆ ಏನೋ ಮುಚ್ಚಿಡ್ತಿದ್ಯಾ ಅಂತ ಅನ್ಸುತ್ತೆ. ಏನಿದ್ರು ಹೇಳ್ಬಿಡು. ಮಾಮ್, ನಿನ್ಗೆ ನಿನ್ ಮಗನ ಮೇಲೆ ನಿಜವಾಗ್ಲೂ ಪ್ರೀತಿ ಅಂತ ಏನಾದ್ರು ಇದ್ರೆ ನನ್ನ ಮೇಲೆ ಪ್ರಮಾಣ ಮಾಡಿ ಸತ್ಯ ಹೇಳು ಮಾಮ್. ಅಯ್ಯೋ ಪುಟ್ಟಣಿ, ಹೀಗೆಲ್ಲ ಮಾತಾಡಿ ನನ್ನ ಸಿಕ್ಕಾಕಿಸ್ಬೇಡ್ವೋ. ನಾನು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೆ ಕಣೋ. ಅಂದ್ರೆ ನೀನೇ ಏನೋ ಮಾಡಿದ್ಯಾ ಅಂತ ಆಯ್ತು. ಹೇಳು ಮಾಮ್, ಶಾಲಿಗೆ ಏನಂದ್ರೆ ನೀನೇನಾದ್ರೂ ಇವಾಗ ನಿಜ ಹೇಳಿಲ್ಲ ಅಂತಂದ್ರೆ ನಿನ್ ಮಗ ನಿನ್ಗೆ ಯಾವತ್ತೂ ವಾಪಸ್ ಸಿಗಲ್ಲ. ನಿನ್ ಮೇಲೆ ಆಣೆ. ಅಯ್ಯೋ ಭಗವಂತ, ಬೇಗ ನಿಜ ಹೇಳು ಮಾಮ್. ನಾನು ಬದುಕಿರ್ಬೇಕು ಅಂತ ನಿಂಗೆ ಒಂಚೂರಾದ್ರೂ ಇಷ್ಟ ಇದ್ರೆ ಸುಮ್ಮನೆ ನಿಜ ಒಪ್ಕೊಂಡ್ಬಿಡು. ಆಯ್ತಪ್ಪ, ನಾನು ಮಾಡಿದ ಕರ್ಮನೆಲ್ಲ ಒಪ್ಕೊಂಡ್ಬಿಡ್ತೀನಿ. ಹೌದು ಕಣೋ, ಅವ್ರು ಮತ್ತೆ ನಿನ್ನ ಜೀವನದಲ್ಲಿ ಬಂದರೆ ನಿನ್ನ ಸುಖ ಸಂತೋಷ ಎಲ್ಲಿ ಹಾಳಾಗುತ್ತೋ ಅಂತ ನಾನು ಮತ್ತೆ ಅವಳನ್ನ ಮೀಟ್ ಮಾಡಿದ್ದೆ. ಪುಟಾಣಿ, ನೀವಿಬ್ರು ಹೋಗಿ ಕುಂಕುಮ ಹೂವು ಅರ್ಚನೆ ಮಾಡ್ಬಿಟ್ಟು ಬನ್ನಿ. ಅಷ್ಟರಲ್ಲಿ ನಾವಿಲ್ಲೆಲ್ಲ ಪ್ರದಕ್ಷಿಣೆ ಮಾಡಿ ಮುಗಿಸ್ತೀವಿ. ಕಾನೂನು ಪ್ರಕಾರ ಡಿವೋರ್ಸ್ ಸಿಕ್ಕಿದ್ರೆ ತಾನೇ ನನ್ನ ಮಗ ಬಿಡುಗಡೆ ಆಗೋದು, ಅವನು ಇನ್ನೊಂದು ಹುಡುಗಿ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗೋದು. ಅವನು ಚಾಂದಿನಿ ಪ್ರೀತಿಸಕ್ಕೆ ಶುರು ಮಾಡಿದ್ದಾನೆ. ಬಿಟ್ಬಿಡು ಅವನ್ನ, ಡಿವೋರ್ಸ್ ಕೊಟ್ಬಿಟ್ಟು ದೂರ ಮಾಡ್ಕೊಂಡ್ಬಿಡು. ನಿನ್ನಂತ ವಯಸ್ಸಾದವಳನ್ನು ಕಟ್ಕೊಂಡು ಅವನ ಕಡೆವರೆಗೂ ಕೊರಗಿದ್ರು, ಕಣ್ಣೀರು ಹಾಕಿದ್ರು ಚಿಂತೆ ಇಲ್ಲ. ನಿನಗೆ ಮಾತ್ರ ಐಷಾರಾಮಿ ಜೀವನ ಬೇಕು ಅಲ್ವಾ? ನಿನ್ನ ತಂಗಿ ಜೀವನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ನನ್ನ ಮಗನ ದುರುಪಯೋಗ ಪಡಿಸ್ಕೊಂಡೆ. ಯಾವತ್ತು ಯಾರ ಕಣ್ಗೂ ಬೀಳ್ದೇ ಇರೋ ಹಾಗೆ ಎಲ್ಲಾದ್ರೂ ದೂರ ಹೊರಟೋಗು. ಅಭಯ್ ಸಂತೋಷನ ನೀವು ನೋಡ್ಕೊಳ್ಳಿ, ಸರಿನಾ? ಹೋಗ್ತೀನಿ.